ಸೊ ಯಾರೂ ಇಲ್ಲ, ನಾನು ಒಬ್ಬನೇ. ನೋಡ್ತಾ ಇದ್ರೆ ವಾಶ್ರೂಮ್ ಒಳ್ಳೆ ಮನೆ ರೂಮ್ ಇದ್ದಂಗೆ ಇದೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಯಶ್ ಗಾಯ್ಸ್. ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು IQ ಇವೆಂಟ್ ಇದೆ ಆಯಿತಾ. ಬೆಂಗಳೂರಲ್ಲಿ ಯಾವುದೋ ಹೆಬ್ಬಾಳಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಬೆಂಗಳೂರು ಹೋಗ್ತಾ ಇದ್ದೀನಿ. ಸೊ ರೈಲ್ವೆ ಸ್ಟೇಷನ್ ಮದ್ದೂರಲ್ಲಿದ್ದೀನಿ. ಸೊ ಬನ್ನಿ ಹೋಗೋಣ. ಯಾರ್ಯಾರೆಲ್ಲ ಈವೆಂಟಿಗೆ ಬಂದಿರ್ತಾರೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ನೋಡೋಣ, ಸಿಗೋಣ. ನೋಡಿ, ಟ್ರೈನ್ ಬರ್ತಾ ಇದೆ ಆಲ್ರೆಡಿ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಇಲ್ಲಿಂದ ಕೆಂಗೇರಿಗೆ ಟ್ರೈನಲ್ಲಿ ಹೋಗಿ, ಸೊ ಕೆಂಗೇರಿಯಿಂದ ಆ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕೆಂಗೇರಿಗೆ ಟ್ರೈನು ಟಿಕೆಟ್ ತಗೊಂಡಿದ್ದೀನಿ. ಸೊ ಬನ್ನಿ. ಈವೆಂಟ್ ಇರೋದು ಆ್ಯಕ್ಚುಲಿ 10 ಗಂಟೆಗೆ ರಿಪೋರ್ಟ್ ಆಗಬೇಕು. 11 ಗಂಟೆಯಿಂದ ಈವೆಂಟ್ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ 6 ಗಂಟೆ ತನಕ. ಇವತ್ತು IQದು ಹೊಸ ಮಾಡಲ್ IQ 13 ಅನಿಸುತ್ತೆ ಲಾಂಚ್ ಆಗ್ತಾಯಿದೆ. ಗೈಸ್, ಇವಾಗ ನಾನು ಆ್ಯಕ್ಚುಲಿ ಬಂದಿದ್ದೀನಿ. ಸೊ ಇದು ಬಂದಿರೋದು ಈವೆಂಟು ಹೆಬ್ಬಾಳಲ್ಲಿ ಕೋರ್ಟ್ 2 ಅಂತ ಅಂದ್ಬಿಟ್ಟು. ಈಗ ನಾನಿರೋದು ವಾಶ್ರೂಮಲ್ಲಿ. ಏನಿದ್ರು ವಾಶ್ರೂಮ್ ಮಾತ್ರ ಸೂಪರ್ ಆಗಿರ್ತದಪ್ಪ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಮಸ್ತಾಗಿರುತ್ತೆ. ಸೊ ನೋಡ್ತಾ ಇದ್ರೆ ವಾಶ್ರೂಮ್ ಒಳ್ಳೆ ಮನೆ ರೂಮ್ ಇದ್ದಂಗೆ ಇದೆ. ಸೊ ಈಗ ಸ್ವಲ್ಪ ರೆಡಿ ಆಗಿಬಿಟ್ಟು ಹಂಗೆ ಸ್ವಲ್ಪ ತಲೆಗಿಲೆ ಬಾಚ್ಕೊಂಡು ಈವೆಂಟ್ಗೆ ಹೋಗೋಣ. ಆ್ಯಕ್ಚುಲಿ ಫಸ್ಟ್ ಈವೆಂಟು ಮೊಬೈಲು ಒಂದು ಲಾಂಚಿಗೆ ಬಂದಿರೋದು. ನಾನು ಯಾವುದೂ ಹೋಗಿಲ್ಲ ಈ ಥರ ಮೊಬೈಲ್ಗೆಲ್ಲ. ಸೊ ಇದೆ ಫಸ್ಟು. ಎಸ್, ಈ ಥರ ಇದೆ ಔಟ್ಫಿಟ್ ಇವತ್ತು. ನೋಡಿ, ಈವೆಂಟ್ ಇಲ್ಲ ನಡೀತಾ ಇರೋದು. ಈಗ ಯಾವುದೋ ಬೇರೆ ಈವೆಂಟು. ನಾನು ಹೋಗ್ತಾ ಇರೋದು ಯಾವುದು ಗೊತ್ತು, ಇದು IQದು ಅಪ್ಪರ್ ಬೇಸ್ಮೆಂಟಲ್ಲಿದೆ. ಸೊ ಬನ್ನಿ ಹೋಗೋಣ. ಅಪ್ಪರ್ ಬೇಸ್ಮೆಂಟ್ ಮೇಲಿದೆ, ಮೇಲೆ ಕೊಡ್ತಾ ಇದ್ದೀನಿ. ಸೊ ಯಾರೂ ಇಲ್ಲ, ನಾನು ಒಬ್ಬನೇ. ಆ್ಯಕ್ಚುಲಿ ಕಾರ್ತಿಕ್ ಇವತ್ತು ಬರ್ತಾನೆ, ಸ್ವಲ್ಪ ಏನೋ ವರ್ಕ್ ಇದೆ ಅಂತ. ಸೊ ನೋಡಿ ಹೆಂಗಿದೆ, ಒಬ್ಬನೇ ಹೋಗ್ತಾ ಇರೋದು. ನೈಸ್. ಈವೆಂಟ್ ಒಳಗೆ ಹೋಗಿ ಸಿಗ್ತೀನಿ ಗೈಸ್, ಯಾರ್ಯಾರಿದ್ದವ್ರ ಕಣ್ಣೆ. ಅಲ್ಲಿ ಒಳಗಡೆ ಹೋದ ತಕ್ಷಣ ಸೊ ಅಲ್ಲಿ ತುಂಬ ಜನ ದೊಡ್ಡ ಕ್ಯೂನೇ ಇತ್ತು ಆ್ಯಕ್ಚುಲಿ. ಸೊ ಅಲ್ಲಿ ನಿಂತ್ಕೊಂಡು ಫಸ್ಟು ನಾವು ರಿಜಿಸ್ಟರ್ ಆಗಬೇಕು. ಅದಾದಮೇಲೆ ಅವರು ನಮ್ಗೆ ID ಕಾರ್ಡು ಮತ್ತು ಹುಡ್ಡೀಸ್ ಕೊಡ್ತಾರೆ. ಸೊ ಅದನ್ನು ಈಸ್ಕೊಂಡು ಸೊ ಈವೆಂಟ್ನ ಅಟೆಂಡ್ ಮಾಡಬೇಕು. ನೋಡ್ತಾ ಇದ್ದೀರಾ, ಒಂದು ID ಕಾರ್ಡು ಮತ್ತು ಕೆಲವು ಸ್ಟಿಕ್ಕರ್ಸ್ಗಳದ್ದು ಕೊಟ್ಟರು. ಆ್ಯಂಡ್ ಅದ್ರ ಜೊತೆಗೆ ಒಂದು ಬಾಟಲ್ ಕೊಟ್ಟಿದ್ದಾರೆ. ಅದು ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ. ಇವಾಗ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ IQ 13 ಅಂತ ಅಂದ್ಬಿಟ್ಟು, ಇದು ಲಾಂಚ್ ಆಗ್ತಾ ಇರೋದು ಡಿಸೆಂಬರ್ 3ನೇ ತಾರೀಕಿಗೆ ಆಯಿತಾ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಫೋನ್ನ ಲಾಂಚ್ ಮಾಡಿದೆ ಆ್ಯಕ್ಚುಲಿ ಅವರು. ಏನೇನು ಫೀಚರ್ಸ್ ಇದೆ ಎಲ್ಲವೂ ಕೂಡ ಈವೆಂಟಲ್ಲಿ ಹೇಳಿದ್ರು.
ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸು ಕೆಲವರು ಸಿಕ್ಕಿದ್ರು. ಸೊ ನೀವು ನೋಡ್ಬೋದು ಅವರೆಲ್ಲ ಈ ಫೋಟೋದಲ್ಲಿದ್ದಾರೆ. ಈವೆಂಟ್ನ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಸೊ ಊಟ ಅಂತೂ ಭರ್ಜರಿ, ವೆರೈಟಿ, ಏನು ವೆಜ್ಜು ನಾನ್ ವೆಜ್ಜು ಎಲ್ಲ ಥರ. ಸೊ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಸೊ ನಾನಂತೂ ಜಾಸ್ತಿ ನಾನ್ ವೆಜ್ಜೇ ತಿನ್ನೋದು ಏನಾದರೂ ಈವೆಂಟ್ಸ್ಗಳಿಗೆ ಹೋದರೆ. ಸೊ ವೆರೈಟಿ ಒಂಥರ ಡಿಫ್ರೆಂಟಾಗೆಲ್ಲ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಚಾಟ್ಸ್ ರಿಲೇಟೆಡು ಕೂಡ ಕೆಲವು ಮಾಡಿದರು ಏನೇನೋ, ಬಟ್ ಹೆಸರುಗಳೆಲ್ಲ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ನಾನು ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ತುಂಬ ಜನ ಸಖತ್ ಎಂಜಾಯ್ ಮಾಡಿದ್ರು ಅಂತ ಅನ್ಕೋತೀನಿ. ಸೊ ಒಂಥರ ಡಿಫ್ರೆಂಟ್ ಇವೆಲ್ಲ ನಾವು ತಿಂದೇ ಇರಲ್ಲ, ಈವೆಂಟ್ಗಳಿಗೆ ಹೋದಾಗಲೇ ನಾವು ಇದನ್ನು ಟೇಸ್ಟ್ ಮಾಡೋದು. ಸೊ ಆವಾಗಲೇ ಇದನ್ನು ತಿಂದಂಗೆ ನಮಗೆ ಒಂದು ಸಲ ಫಸ್ಟ್ ಟೈಮ್ ಅಲ್ವಾ ತಿನ್ನೋದು, ಆವಾಗ ಒಂಥರ ಚೆನ್ನಾಗಿರುತ್ತೆ ಆಯಿತಾ. ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತೀನಿ ನಾನಂತೂ, ನಾನು ಕಾರ್ತಿಕ್ ಇಬ್ಬರು ಅಷ್ಟೇ. ಸೊ ಆ್ಯಂಡ್ ಸೊ ನೀವು ನೋಡ್ತಾ ಇದ್ದೀರಾ ನಾನ್ ವೆಜ್ ವೆಜ್ ಎಲ್ಲವೂ ಕೂಡ ಸುಮ್ಮನೆ ಹಂಗೆ ಯಾವುದು ಖಾಲಿನೇ ಇರಲ್ಲ, ತಂದು ಅವ್ರು ಹಾಕ್ತಾ ಇರ್ತಾರೆ, ಇಲ್ಲಿ ಹಾಕೊಂಡು ಊಟ ಮಾಡ್ತಾ ಇರ್ತಾರೆ. ಆ್ಯಂಡ್ ಸ್ವೀಟ್ಸ್ಗಳು ವೆರೈಟಿ ಸ್ವೀಟ್ಸು ಇದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬ ಟೇಸ್ಟ್ ಮಾಡಿದ್ವಿ ಗಾಯ್ಸ್. ಇವಾಗ ಆ್ಯಕ್ಚುಲಿ ಇವೆಂಟ್ ಒಳಗೆ ಬಂದಿದ್ದೀವಿ. ಸೊ ನೋಡಿ ನಮ್ಮ ಕಾರ್ತಿಕ್ ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಆ್ಯಕ್ಚುಲಿ ಬೆಳಿಗ್ಗೆ ವ್ಲಾಗಲ್ಲಿ ಹೇಳಿದೆ ಕಾರ್ತಿಕ್ಕು ಸ್ವಲ್ಪ ವರ್ಕ್ ಇದೆ, ಅದಕ್ಕೋಸ್ಕರ ಲೇಟಾಗಿ ಬರ್ತಾರೆ ಅಂತ. ಕಾರ್ತಿಕ್ ಇವಾಗ ಗೊತ್ತಾಗ್ತಾ ಇದೆ, ಕಾರ್ತಿಕ್ ಈಗ ವರ್ಕ್ ಮುಗಿಸ್ಕೊಂಡು ಬಂದಿದ್ದಾನೆ. ಸೊ ಕಾರ್ತಿಕ್ ಹೇಗಿದೆ ಫೀಲಿಂಗ್? ಸೂಪರ್ ಆಗಿದೆ ಬ್ರೋ, ಫೀಲಿಂಗ್ ಆದರೆ ಸಖತ್ತಾಗಿದೆ. ನೋಡೋಣ ಈಗ ಗೇಮಿಂಗ್ ಸೆಷನ್ ಏನೋ ಇದೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಎಲ್ಲ ಗೇಮ್ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆಲ್ಲ, ಪಬ್ಜಿ. ಸೊ ಪಬ್ಜಿ ಅಲ್ಲ, ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಬ್ರದರ್ ತೋರಿಸ್ಕೊಡ್ತಾರೆ ಮತ್ತೆ ನೋಡ್ತೀವಿ. ಸೊ ನಾವು ಅಂದರೆ ನಾನು ಪಬ್ಜಿ ಆಡೋಲ್ಲ, ನಾನು ಅದಕ್ಕೋಸ್ಕರ ನಾನು ಇದು ಕಾಂಪಿಟ್ ಮಾಡ್ತಾ ಇಲ್ಲ, ಏನೂ ಮೂಡಿಲ್ಲ, ಸುಮ್ಮನೆ ನೋಡ್ತಾ ಇದ್ದೀವಿ ಆಡ್ತಾರೋ ಅಷ್ಟೇ. ಗೈಸ್ ಜೊತೆಗೆ ಇಲ್ಲಿ ಯಾರೆಲ್ಲ ಇವೆಂಟಿಗೆ ಬಂದಿದ್ರು, ಅದರಲ್ಲಿ ಎಸ್ಪೆಷಲಿ ಇನ್ವೈಟ್ ಯಾರು ಮಾಡಿದರು, ಯಾರನ್ನ ಪರ್ಸ್ನಲಿ ಇನ್ವೈಟ್ ಮಾಡಿದರು ಅವ್ರುಗಳಿಗೆ ಕೆಲವು ಡಿಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ಹತ್ರ ಇದೆ, ನೀವು ನೋಡ್ಬೋದು ಏನಿದೆ ಅಂತ. ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಓಪನ್ ಮಾಡ್ತಾಯಿದ್ದೀವಿ ನೋಡಿ. ಒಳಗಡೆ ಒಂದು ವಾಟರ್ ಕ್ಯಾನ್ ಇದೆ. ಸೊ ನೀವು ನೋಡ್ಬೋದು, ಬಾಟ್ಲಿ ಹಿಡ್ಕೊ. ಸೊ ನೀವು ನೋಡ್ಬೋದು IQ ಅವ್ರದ್ದು ಇದಿದೆ, ಬ್ರ್ಯಾಂಡ್ ಲೋಗೋ ನೇಮ್ ಇದೆ. ಸೊ ಅದಾದಮೇಲೆ ಈ ಸೈಡು ಗ್ಲಾಸ್ ಟೈಪ್ ಇದೆ. ಸೊ ಚೆನ್ನಾಗಿದೆ. ಸೊ ಯೂಟ್ಯೂಬ್ ಇವೆಂಟಲ್ಲೂ ಇದೇ ಥರ ಕೊಟ್ಟಿರಲ್ವಾ ಕಾರ್ತಿಕ್ ಇದು? ಹೌದು ಬ್ರೋ. ಸೊ ಸೇಮ್ ಅವ್ರದ್ದು ಯೂಟ್ಯೂಬ್ ಅಂತ ಲೋಗೋ ಐತೆ, ಇಲ್ಲ IQ ಅಂತ ಇದೆ. ಸೊ ಮತ್ತು ನಮ್ದು ID ಕಾರ್ಡು ಅವರು ನೋಡ ಅಲ್ಲಿ ಹೆಂಗೆ ಕೂತಾಗ. ಇನ್ನೊಂದು ಇಲ್ಲಿ IQ ಸರ್ವಿಸ್ ಕ್ಯಾಂಪ್ ಅಂತ ಮಾಡಿದ್ದಾರೆ. ಇದು ಯಾರು ಈವೆಂಟಿಗೆ ಬಂದಿದ್ದಾರೆ IQ ಫೋನ್ ಇದ್ದರೆ ಅವ್ರಿಗೆ ಸ್ಕ್ರೀನ್ ಪ್ರೊಟೆಕ್ಟರು ಮತ್ತು ಬ್ಯಾಕ್ ಕವರು ಫ್ರೀಯಾಗಿ ಹಾಕ್ಕೊಡ್ತಾರಂತೆ. ನಮ್ಮದು IQ ಅಲ್ಲ, ಸೊ ಹಾಗಾಗಿ ಈ ಸರ್ವಿಸ್ ನಮಗೆ ಸಿಗೋದಿಲ್ಲ. ಆ್ಯಂಡ್ ಈ ಥರ ಇದೆ. ಇಲ್ಲೊಂದು ಫೋಟೋ ಸೆಕ್ಷನ್ ಹಾಕಿದ್ದಾರೆ. ಅದೊಂದು ಮಾಡ್ತಾರೆ. ಇಲ್ಲಿ ನಾವು ಸೆಲ್ಫಿ ತಗೊಂಡ್ಬೇಕಾಗಿತ್ತು ಆ್ಯಕ್ಚುಲಿ. ಸೆಲ್ಫಿ ಕೂತ್ಕೊಂಡು ಹೌದು ಇದು ತೊಗೊಂಡು ತಗೊಳ್ಳೋಣ. ಓಕೆ ಗೈಸ್, ಇವಾಗ ಆ್ಯಕ್ಚುಲಿ ಇವೆಂಟ್ ಎಲ್ಲ
ಮುಗೀತಾ ಇದೆ, ಅದ್ರ ಪಡ ಅದು ಮಾಡ್ತಾ ಇದ್ದಾರೆ, ಅಂದರೆ ಗೇಮಿಂಗ್ ಆಡ್ತಾ ಇದ್ದಾರೆ. ಸೊ ನಾವು ಓಲ್ಡನ್ ಅಂತ ಗ್ರಾಫಿಕ್ ಹೆಂಗಿತ್ತು ಈವೆಂಟ್ ಇವೆಂಟ್ ಆದರೆ ಸೂಪರ್ ಆಗಿತ್ತು. ತುಂಬ ಖುಷಿ ಆಯಿತು. ಮತ್ತೆ ಮೀಟ್ ಆಗಿದ್ದಕ್ಕೆ ಅವ್ರು ಖಂಡಿತ. ಸೊ ನಾವು ಆಲ್ಮೋಸ್ಟ್ ತುಂಬ ಈವೆಂಟ್ಸ್ಗಳೆಲ್ಲ ನಾವು ಜಾಸ್ತಿ ಮೀಟ್ ಆಗೋದು. ಸೊ ರೀಸೆಂಟ್ಲಿ ಒಂದು ಯಾವುದು ವೈರಲ್ ಅಂತ ಅಂದ್ಬಿಟ್ಟು ಹೌದು, ವೈರಲ್ ಆ್ಯಪನ್ನು ಲಾಂಚ್ ಆ್ಯಪಲ್ ಅಂತ ಆ್ಯಪ್ ಲಾಂಚ್ ಆಗಿತ್ತು. ಸೊ ಅದಕ್ಕೆ ಹೋಗಿತ್ತು. ಸೊ ಅದಾದಮೇಲೆ 1 ವೀಕ್ ನಂತರನೇ ಇದು ಇವೆಂಟ್ ಸಿಕ್ಕಿದ್ದು ನಮಗೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಅಲ್ಲಿ ಈವೆಂಟ್ ಇನ್ನೂ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು. ಸೊ ಇದೊಂಥರ ಲೊಕೇಶನ್ ಒಂಥರ ಚೆನ್ನಾಗಿದೆ. ಸೊ ಇನ್ನೇ ನಾವು ಇವಾಗ ಹೊರಡ್ತೀವಿ. ಆ್ಯಕ್ಚುಲಿ ಟೈಮ್ 4 ಗಂಟೆ ಆಗಿತ್ತು, 4 ಗಂಟೆ ಆಗಿದೆ. ಸೊ ಇವಾಗ ಹೊರಡುವಂಥ ಸಮಯ. ಸೊ ಇದೇ ಥರ ವೀಡಿಯೋಸ್ಗಳು ನೋಡ್ತಾ ಇರಿ. ಕಾರ್ತಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಟೆಕ್ 100 ಇನ್ಸ್ಟಾಗ್ರಾಮಲ್ಲಿ ಅದೇ ಹ್ಯಾಂಡಲು ID, ಆ್ಯಂಡ್ ಯೂಟ್ಯೂಬಲ್ಲೂ ಸೇಮ್ ಅದನ್ನೇ. ಥ್ಯಾಂಕ್ ಯು. ಓಕೆ. ಸೊ ಇದೇ ಥರ ವೀಡಿಯೋಸ್ಗಳು ನೋಡ್ತಾ ಇರಿ ಗೈಸ್. ಇದಿಷ್ಟು ಇವತ್ತಿನ ಒಂದು ಬ್ಲಾಗು. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಇದೆ ಮತ್ತೆ ಬಾಯ್.